ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಥಿಂಕ್ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ನೀವೇನಾದರೂ ಆಗಿದ್ರೆ 100ಗೆ 200% ಈ ಹಣ್ಣನ್ನ ತಿಂದರೆ ನಿಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಇದೆಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದಿಲ್ಲ. ಈ ಹಣ್ಗಳನ್ನೆಲ್ಲ ನಾವು ತಿಂತಿರ್ತೀವಿ, ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ, ಅಥವಾ ಅದ್ರ ಬಗ್ಗೆ ಏನಾದ್ರೂ ಗೊತ್ತಿಲ್ಲದೆ ಇರೋದು ಯಾರಾದರೂ ಏನಾನ ಒಂದು ಕಿವಿ ಮಾತು ಹೇಳಿದ್ರೆ ಅದನ್ನು ಸಹ ಕಿವಿಗೆ ಹಾಕೊಂಡಿರ್ತೀವಿ. ಅದರಿಂದ ಹಣ್ಣು ತಿನ್ನೋದನ್ನು ಸಹ ಸ್ಟಾಪ್ ಮಾಡಿರ್ತೀವಿ. ಓಕೆನಾ? ಈ ಒಂದು ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ, ಕಿವಿ ಹಣ್ಣು. ಓಕೆನಾ? ಎಲ್ಲರಿಗೂ ಗೊತ್ತಿರೋ ಹಾಗೆ ಕಿವಿ ಹಣ್ಣು ತಿನ್ನಬೇಕಾ ತಿನ್ನಬಾರ್ದಾ ಅನ್ನೋ ಒಂದು ಕೆಲವೊಂದು ಪ್ರೆಗ್ನೆಂಟ್ಗಳಿಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಓಕೆನಾ? ಈ ಒಂದು ಕನ್ಫ್ಯೂಷನ್ನ ಕ್ಲಾರಿಫಿಕೇಷನ್ ನನಗೆ ಗೊತ್ತಿರುವಂಥ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಓಕೆನಾ? ಓಕೆನಾ? ಏನು ಕಿವಿ ಹಣ್ಣು ತಿನ್ನೋದ್ರಿಂದ ಮಗುವಿಗಾಗಲಿ ತಾಯಿಗಾಗಲಿ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಓಕೆನಾ? ಫುಲ್ ಹಣ್ಣು ಡೈಲಿ ಒಂದೊಂದು ತಿನ್ನೋದ್ರಿಂದ, ಅಥವಾ 2 ಡೇಸ್ ಒಂದೊಂದು ತಿನ್ನೋದ್ರಿಂದ, ಅದು ಈ ಒಂದು ಆಮ್, ಏನು ಸಿಗುವಂಥದ್ರಲ್ಲಿ ಬಾಕ್ಸ್ ಇದರಲ್ಲೂ ಸಿಗುತ್ತೆ. 100 ರುಪೀಸ್ಗೆ 3 ಅಲ್ಲಾಂದರೆ 4 ಈ ಥರ ಒಂದು ಸಿಗೋವಂಥ ಒಂದು ಚಾನ್ಸಸ್ ಇರುತ್ತೆ ಎಲ್ಲ ಕಡೆನೂ. ಬೇರೆ ಕಡೆ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು. ನೀವು ಆರಾಮಾಗಿ ಕೈಗೆ ಎಟುಕುವಂಥ ಒಂದು ಬೆಲೆಯಲ್ಲೇ ಸಿಗುತ್ತೆ. ನೀವು ಆರಾಮಾಗಿ ಇದನ್ನ ಖಂಡಿತವಾಗ್ಲೂ ತೊಗೊಳ್ಳೇಬೇಕು. ಓಕೆನಾ? ಕಿವಿ ಹಣ್ಣು. ಓಕೆನಾ? ಇದರಿಂದ ಮಗುಗೆ ನಿಮಗೆ ಏನು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಇದು ಮಗುವಿನ ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಲ್ಲಿ ಪೋಲಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ಮಗುವಿಗೆ ಬೇಕಾಗಿರುವಂಥ ಎಲ್ಲ ಒಂದು ಅಂಶಗಳು ಸಹ ಈ ಒಂದು ಹಣ್ಣಿನಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಹಣ್ಣನ್ನ ಮಿಸ್ ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಓಕೆನಾ? ಯಾರೋ ಹೇಳಿದ್ರು, ಏನೋ ಮಾಡಿದ್ರು, ತಿನ್ನೋದು ಸ್ಟಾಪ್ ಮಾಡಿದರೆ ದಯವಿಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೀವು ಆರಾಮಾಗಿ ತಿನ್ಬೋದು. ಓಕೆನಾ? ಇದೊಂದು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಮಗುವಿಗೆ ಎಕ್ಸ್ಪೆಷಲಿ ಬೆಳವಣಿಗೆಯಲ್ಲಿ ಅತಿ ಉತ್ತಮವಾದಂಥ ನೀವು ಲಾಸ್ಟ್ನಲ್ಲಿ ರಿಸಲ್ಟ್ನ ನೋಡ್ಬೋದು ನೀವು. ಇನ್ನು ನೆಕ್ಸ್ಟ್ ಅಂತ ಬಂದರೆ, ನೀವು ಕಿವಿ ಹಣ್ಣು ತಿನ್ನೋದ್ರಿಂದ ಬೈ ಚಾನ್ಸ್ ನೀವು ಏನನ್ನ ಪ್ರೆಗ್ನೆಂಟ್ ಆಗಿ ನಿಮಗೇನ BP ಮುಂಚೆ ಇರ್ಬೋದು, ಅಥವಾ ಪ್ರೆಗ್ನೆಂಟ್ ಆದಮೇಲೂ ಬರಬಹುದು. ಓಕೆನಾ? ಅದನ್ನ ಹೇಳೋಕ್ಕಾಗಲ್ಲ. ಹಾಗೇನಾದರೂ ಇದ್ದರೆ ನೀವು ಕಿವಿ ಹಣ್ಣು ತಿನ್ನೋದ್ರಿಂದ ಆ ಒಂದು BP ಅನ್ನೋದು ಬ್ಯಾಲೆನ್ಸ್ ಮಾಡುತ್ತೆ. ಈ ಹಣ್ಣಿನಲ್ಲಿರುವಂಥ ನ್ಯೂಟ್ರಿಷಿಯನ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಅಂತ ಬಂದರೆ, ನಿಮ್ಗೆ ಏನಾನ ಹಾರ್ಟ್ ಪ್ರಾಬ್ಲಮ್ ಅಂತ ಏನಾನ ಇದ್ದರೆ ಅದನ್ನು ಸಹ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಎಲ್ಲನೂ. ಓಕೆನಾ? ಯಾವುದೇ ಒಂದು ಸಮಸ್ಯೆ ಬರ್ದಂಗೆ ಈ ಒಂದು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅಂತ ಬಂದರೆ, ವಿಟಮಿನ್ C ಅನ್ನೋದು ಇದರಲ್ಲಿ ಸಿಕ್ಕಾಪಟ್ಟೆ ಹೇರಳವಾಗಿರುತ್ತೆ. ಓಕೆನಾ? ಮಗುಗಾಗಲಿ ತಾಯಿಗಾಗಲಿ ಇಮ್ಯುನಿಟಿ ಪವರ್ ಅನ್ನೋದು ಬೂಸ್ಟ್ ಆಗುತ್ತೆ. ಈ ಒಂದು ಹಣ್ಣಿನಲ್ಲಿ ಅಷ್ಟು ಅಂಶಗಳೆಲ್ಲ ನೀವು ನೋಡ್ಬೋದು. ಓಕೆನಾ? ಇದೊಂದು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆನಾ? ವಿಟಮಿನ್ C ಅನ್ನೋದು ತುಂಬ ಅಂದರೆ ತುಂಬ ಅವಶ್ಯಕತೆ ಇರುವಂಥ ಒಂದು ವಿಟಮಿನ್. ಹಾಗಾಗಿ ಅದು ನಿಮಗೆ ಹೇರಳವಾಗಿ ಈ ಒಂದು ಹಣ್ಣಿನಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಂತ ಬಂದರೆ, ಇದನ್ನ ಹೇಗೆ ತಿನ್ಬೋದು ಅಂತ ಹೇಳಿದ್ರೆ, ಡೈಲಿ ಒಂದು ತಿನ್ಬೋದು. ಬೆಳಗಿನ ಒಂದು ಸಮಯದಲ್ಲಿ ಡೈಲಿ ಒಂದನ್ನ ತಿನ್ಬೋದು. ಓಕೆನಾ? ನಿಮ್ಗಂಥ ಅನುಕೂಲ ಇಲ್ಲ ಅಂತ ಹೇಳಿದ್ರೆ ಒಂದು 2 ವೀಕ್ಸಲ್ಲಿ ಒಂದು 2 ಟೈಮ್ಸ್ ತಿಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಅದು ಸಹ ಒಳ್ಳೆಯದು. ಓಕೆನಾ? ಇದು ಬೆಳಗಿನ ಒಂದು ಜಾವದಲ್ಲಿ ತಿನ್ನೋದು ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದರೆ, ಈ ಹಣ್ಣಿನ ಬಗ್ಗೆ ಕೆಲವೊಬ್ಬರು ಒಂದು ಆಡೋ ಮಾತುಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಅದು ಜಾಸ್ತಿ ಹುಳಿ ಇರುತ್ತೆ, ಅದು ಏನಾನ ಪ್ರಾಬ್ಲಮ್ ಆಗಬಹುದು, BP ಜಾಸ್ತಿ ಆಗ್ಬೋದು ಅನ್ನೋದು ನಾವು ಕೇಳಿರ್ತೀವಿ. ಓಕೆನಾ? ಆ ಥರ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲ ಅವೆಲ್ಲ. ಕಿವಿಗೆ ಹಾಕ್ಕೊಂಬೇಡಿ. ಓಕೆನಾ? ಅದೆಲ್ಲ ಏನಿದ್ರು ಸುಮ್ಮನೆ ಏನೋ ಹೇಳ್ಬೇಕು ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಅಷ್ಟೇ. ಅಂಥ ಮಾತುಗಳನ್ನೆಲ್ಲ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಕಿವಿ ಫ್ರೂಟ್ಸ್ ಆಗಿರ್ಬೋದು, ಅವಕಾಡೋ ಆಗಿರ್ಬೋದು, ಪ್ರೊಮೊಗ್ರನೇಟ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಇದನ್ನೆಲ್ಲನೂ ಅಷ್ಟೇ ಸಿಕ್ಕಾಪಟ್ಟೆ ಒಳ್ಳೆಯದು ಪ್ರೆಗ್ನೆನ್ಸಿಯರ್ಸ್ಗಳಿಗೆ. ಹಾಗಾಗಿ ಈ ಒಂದು ಹಣ್ಣನ್ನ ತಿಂತಾ ಬಂದರೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ. ಮಗುವಿಗೂ ಅಥವಾ ನಿಮಗೂ ಇಮ್ಯುನಿಟಿ ಪವರ್ ಅನ್ನೋದು ಬೂಸ್ಟ್ ಆಗುತ್ತೆ. ಇನ್ನೂ ಚೆನ್ನಾಗಿ ನಿಮಗೆ ಸ್ಟ್ರೆಂತ್ ಆಗುತ್ತೆ. ಬೋನ್ಗಳಲ್ಲೂ ಸಹ ಒಳ್ಳೆ ಒಂದು ಪೇಯ್ನ್ ಬರದೇ ಇರೋ ಹಾಗೆ ಕಾಪಾಡೋದಕ್ಕೆ ಈ ಒಂದು ಹಣ್ಣು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.